ಎಲ್ಲಿ ಕೂತ್ಕೊಳ್ಳೋಣ ಬ್ರೋ? ಬನ್ನಿ, ಎಲ್ಲ ಜೆ.ಸಿ ಎಲ್ಲ ಗೊತ್ತಿರೋದೇ ಅಲ್ವಾ, ಎಲ್ಲ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳೋಣ. ಸರ್ಕಾರದ ಜಾಗ ಅಲ್ವಾ, ನಮ್ಮ ಸ್ವಂತ ಜಾಗನ. ಎಲ್ಲ ಮಲ್ಕೊಳಕ್ಕಿದ್ದು ಅನ್ಸುತ್ತೆ. ಹೌದು, ಇದು ಹಳೆ ಕಾಲದ ಜೈಲು. ಇಲ್ಲಿ ಯಾವ ಕೈದಿಗಳಿಗೆ ಜಾಗ ಕಮ್ಮಿ ಆಯ್ತೋ ಪರಪ್ಪನ ಅಗ್ರಹಾರ ಕಟ್ಟಿದ್ದಾರೆ. ಇಲ್ಲೇ ಕೂರೋಣ, ಬನ್ನಿ. ನಮ್ಮ ಕೈದಿ ಮಾಡಿದ್ರೆ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಹಾ, ಮ್ಯಾಡಿ ಈ ಕ್ಯಾರೆಕ್ಟರ್ ಒಂದು ಮಜವಾಗಿರೋದು. ಹೆಸರಿಗೆ ತಕ್ಕಂತ ಮ್ಯಾಡಿಸಮ್ ಜಾಸ್ತಿ ಇರುತ್ತೆ, ಮ್ಯಾಡ್ನೆಸ್ ಅಂತ. ಖಂಡಿತ. ಯಾಕೆಂದ್ರೆ ಅವನ್ನ ಕೆಣಕಿದ್ರೆ ಎಷ್ಟು ಮ್ಯಾಡಿ ಅಂದ್ರೆ ಆಗ್ತಾನೆ, ಒಂದು ಮ್ಯಾಡ್ನೆಸ್ ಅವನಲ್ಲಿ ಉಟ್ಕೊಳ್ಳುತ್ತೆ ಅನ್ನೋದನ್ನ ಸಿನಿಮಾಲ್ ನೋಡ್ಬೋದು. ಅವ್ನ ಸೆಲ್ಫ್ ರೆಸ್ಪೆಕ್ಟ್ ಒಂದು ಹರ್ಟ್ ಆದ್ರೆ, ಒಂದು ಆ ವಯಸ್ಸಲ್ಲಿ ಇರ್ತಾರಲ್ಲ ಹುಡುಗರು, ಬಿಸಿ ರಕ್ತ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾರಲ್ಲ, ಬೇಗ ಕೋಪ ಬರುತ್ತೆ, ಒಂದು ಅಗ್ರೆಸಿವ್ನೆಸ್ಸು. ಬಟ್ ಅದನ್ನ ಕೋಪದ ಕೈಗೆ ಕತ್ತಿ ಕೊಟ್ರೆ ಅವ್ರ ಜೀವನ ಏನಾಗುತ್ತೆ. ಸೊ ಆ ಮ್ಯಾಡ್ನೆಸ್ನ ಸಿನಿಮಾದಲ್ಲಿ ತೋರಿಸಿದೀವಿ ಮ್ಯಾಡಿಯಾಗಿ. ನಾನು ಫಸ್ಟ್ ಡೇ ಕತೆ ಹೇಳ್ದಾಗ್ಲೇ ನಾನು ಫಿಕ್ಸ್ ಆಗ್ಬಿಟ್ಟೆ, ಸರ್ ಇದು ಶತಾಯಗತಾಯ, ಇದನ್ನ ಸಿನಿಮಾ ಮಾಡಲೇಬೇಕು. ಎಷ್ಟಾದ್ರೂ ಪರವಾಗಿಲ್ಲ, ಎಷ್ಟು ಪ್ರಯತ್ನ ಆದ್ರೂ ಪಡೋಣ, ಇದನ್ನ ತೆರೆ ಮೇಲೆ ತರಲೇಬೇಕು. ಅಷ್ಟು ಅದ್ಭುತವಾಗಿದೆ. ಯಾಕೆಂದ್ರೆ ನಾನು ನೋಡ್ತಾ ಇದ್ದಿದ್ ಕತೆ ಇದು. ಅಂದ್ರೆ ಈಗ ನನ್ನ ಫ್ರೆಂಡ್ ಸರ್ಕಲ್ ಇವ್ರ ಹತ್ರ ಎಲ್ಲ ಕೇಳ್ತಾ ಇದ್ದಿದ್ ಕತೆ, ಅವ್ರ ತಂದೆ ತಾಯಿ ಯಾವ ರೀತಿ ಕಷ್ಟಪಡೋರು, ಎಷ್ಟು ಕಷ್ಟ ಜೈಲ್ ಅನ್ನೋದು, ವಾತಾವರಣ, ಸಮಾಜ ಅವ್ರನ್ನ ಯಾವ ರೀತಿ ನೋಡುತ್ತೆ, ಇದನ್ನ ಹೇಳ್ಬೇಕಲ್ಲ, ಇದನ್ನ ಯಾರು ಹೇಳಿಲ್ವಲ್ಲ ನಮ್ಮ ಇಂಡಸ್ಟ್ರಿಲಿ ಇದುವರೆಗೂ ಅಂತ ಹೇಳಿ ನನಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಸೊ ಅಲ್ಲಿಂದ ನನ್ನ ಒಂದು ಚೇತನ್ ಜಯರಾಮ್ ಅವರ ಒಂದು ಸಂಬಂಧ ಸ್ಟಾರ್ಟ್ ಆಯ್ತು. ಒಂದೇ ಸಿನಿಮಾದಲ್ಲಿ ಎರಡು ಶೇಡ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಯಾಕಂದ್ರೆ ಚಾಕ್ಲೇಟ್ ಬಾಯ್ ತರ ಒಂದು ಫಸ್ಟ್ ಹಾಫ್ ಕಾಣಿಸ್ಕೋತೀರಾ, ಆ ನಂತರದಲ್ಲಿ ರೌಡಿ ಆದ್ಮೇಲೆ ಅದೊಂದು ರೀತಿ ಇದೆ. ಸೊ ಎಷ್ಟು ಕಷ್ಟ ಇರುತ್ತೆ ಅಂತ. ಅಂದ್ರೆ ಅದು ಲುಕ್ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಟೈಮ್ ತಗೊಂತು ಸರ್. ಯಾಕಂದ್ರೆ ನಾನು ಫುಲ್ಲು ಇನ್ನ ಲಾಂಗ್ ಹೇರ್ ಇತ್ತು ನನಗೆ, ಈಗೇನು ಸಿನಿಮಾಲ್ ನೋಡ್ತೀರಾ ಅದಕ್ಕಿಂತ ಜಾಸ್ತಿ ಇತ್ತು. ಸೊ ಅದನ್ನ ಒಂದು ಮೇಕ್ ಓವರ್ ಮಾಡಿ, ಫಸ್ಟ್ ಲಾಂಗ್ ಹೇರಲ್ಲಿ ಇದನ್ನೆಲ್ಲ ಶೂಟ್ ಮಾಡಿ, ಯಾಕಂದ್ರೆ ಆ ಕಂಟಿನ್ಯೂಟಿ ಎಲ್ಲೂ ಹೊಡಿಬಾರ್ದಲ್ಲ. ಸೊ ಅದ್ರ ಪೋರ್ಷನ್ ಎಲ್ಲ ಫಸ್ಟ್ ಮುಗಿಸಿ, ತಿರ್ಗಾ ವೇಟ್ ಕಟ್ ಡೌನ್ ಆಗಿ ಶಾರ್ಟ್ ಹೇರಲ್ಲಿ ಶೂಟ್ ಮಾಡಿ, ಆಮೇಲೆ ಇನ್ನ ಒಂದು ಲುಕ್, ಆಕ್ಚುಲಿ 4 ಶೇಡ್ ಬರುತ್ತೆ. ಸ್ಕೂಲ್ ಬಾಯ್ ಲುಕ್ ಬೇರೆ ಇದೆ ನಂದು. ಅದೊಂದು ಸಾಂಗ್ನ ಲಾಸ್ಟಲ್ಲಿ ಇಟ್ಕೊಂಡು ಕ್ಲೀನ್ ಶೇವ್ ಮಾಡಿ ಯೂನಿಫಾರ್ಮ್ ಹಾಕೊಂಡು, ಸೊ ತುಂಬಾ ತಯಾರಿ ಆಯ್ತು ಅದಕ್ಕೆ ಅಂತಾನೆ. ಸಣ್ಣ ಆಗ್ಬೇಕಿತ್ತು, ದಪ್ಪ ಆಗ್ಬೇಕಿತ್ತು, ಲಾಸ್ಟ್ ಒಂದೇ ಒಂದು ಕ್ಲೈಮ್ಯಾಕ್ಸ್ ಶಾರ್ಟ್ಗೆ ತುಂಬಾ ದಪ್ಪ ಕಾಣಿಸ್ಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ವೇಟ್ ಗೇನ್ ಆಗಿ, ಸೊ ಈ ತರ ತುಂಬಾ ತಯಾರಿ ನಡೆದಿದೆ ಸಿನಿಮಾದಲ್ಲಿ. ಯಾಕಂದ್ರೆ ಆ ವೇರಿಯೇಷನ್ಗಳು ಇದ್ರೇನೆ ಒಂದು ಲೈಫ್ ಜರ್ನಿನ ತೋರ್ಸಕ್ ಸಾಧ್ಯ. ನಾವು ಒಬ್ಬ ಹುಡುಗನ ಒಂದು 10 ವರ್ಷದ ಜರ್ನಿ ಅನ್ನೋದು ಫೀಲ್ ಮಾಡಿಸ್ಬೇಕಲ್ಲ. ನಾವು ಎಲ್ಲ ಒಂದು ತಿಂಗಳ ಕತೆ ಇಲ್ಲ ಒಂದು ವರ್ಷದ ಕತೆ ಅಂತ ಅನ್ನಿಸ್ಬಾರ್ದು ಜನಕ್ಕೆ. ಒಂದೊಂದು ಲೈಫ್ ನೋಡ್ಕೊಂಡ್ ಬಂದೆ ಅಪ್ಪ ಹುಡುಗಂದು ಅನ್ಸ್ಬೇಕು, ಒಂದು ಡೆಕೆಡ್ನ ನೋಡಿದೆ ನಾನು ಅಂತ. ಸೊ ಅದಕ್ಕೆ ತುಂಬಾ ಎಫರ್ಟ್ ಹಾಕಿದ್ವಿ. ರೋಸ್ ಟು ಲಾಂಗ್ ಆ ಜರ್ನಿ ಇದೆಯಲ್ಲ ಹೇಗೆ ಅನಿಸ್ತು ಅಂತ. ಯಾಕಂದ್ರೆ ಶಿವಣ್ಣ ತುಂಬಾ ಮೆಚ್ಚುಗೆಂದು ಹೇಳ್ತಾರೆ. ಯಾಕಂದ್ರೆ ಓಮು ಮತ್ತೆ ಜೋಗಿ ಎರಡು ಕಣ್ಣಿದ್ದಂಗೆ. ನಿಮ್ ಲುಕ್ ನೋಡಿದಾಗ ಎರಡು ಸಿನಿಮಾಗಳು ನೆನಪಾಗ್ತು ಅಂತ ದೊಡ್ಡ ಕಾಂಪ್ಲಿಮೆಂಟ್ ಆಕ್ಚುಲಿ. ಹೌದು ಸರ್, ಅದು ನನಗೆ ಪ್ರಶಸ್ತಿ ಸಿಕ್ಕದಷ್ಟೇ ಖುಷಿ ಆಯ್ತು. ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶಿವಣ್ಣ ಅವ್ರಿಗೆ. ಅಂತ ಒಬ್ಬ ಲೆಜೆಂಡ್ ಬಂದು ನಮ್ಮಂತ ಹೊಸಬ್ರನ್ನ ಹೊಗಳೋದು ನನಗೆ, ಅದು ಏನೋ ಒಂದು ನಾವು ಪಟ್ಟಿದ್ದ ಕಷ್ಟಕ್ಕೆ ಇಷ್ಟು ವರ್ಷ ಇಟ್ಟಿದ್ದ ತಾಳ್ಮೆಗೆ ಒಂದು ಏನೋ ಒಂದು ಸಿಕ್ತಲ್ಲಪ್ಪ ನಮ್ಗೆ ಖುಷಿ. ನಮ್ ಸಿನಿಮಾ ಹಿಟ್ಟಾದಷ್ಟೇ ಒಂದು ಖುಷಿ ಸಿಕ್ತು, ಅಪ್ರಿಸಿಯೇಷನ್ ಇದೆ. ಪ್ರೇಮ್ ಸರ್ ತುಂಬಾ ಹೊಗಳಿದ್ರು ಆ ಸ್ಟಿಲ್ನ ನೋಡಿ. ಆ ಸ್ಟಿಲ್ನ ನಾವು ತೆಗಿಬೇಕು ಅಂತಾನೆ ಶೂಟ್ ಮಾಡಿಲ್ಲ ಆಕ್ಚುಲಿ. ಅಲ್ಲಿ ಏನೋ ಒಬ್ಬ ಕ್ಯಾಂಡಿಡೇಟ್ ಆಗಿ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ತೆಗ್ದಿದ್ದಂತ ಶಾರ್ಟ್ ಅದು ಹೇಗೆ ಒಂದು ಫೈಟ್ ಮಾಡಿ 3 ದಿನದಿಂದ ಫುಲ್ ಫ್ರಸ್ಟ್ರೇಷನ್ ಅಲ್ಲಿ ನಾನು ಸುಮ್ಮನೆ ಹಿಂಗ್ ಲಾಂಗ್ ಇಟ್ಕೊಂಡು ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ತರ ನೋಡಿದೆ ನಾನು ಅದನ್ನ. ಆ ಟೈಮಲ್ಲಿ ಕ್ಲಿಕ್ ಮಾಡ್ದ, ಅದು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ಬಿಟ್ಟಿದೆ. ಸೊ ಇಡೀ ನಮ್ಮ ಎಲ್ಲಾ ಸಿನಿಮಾ ಪೋಸ್ಟರ್ ನೋಡಿದವರು ಅದೊಂದು ಸ್ಟಿಲ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ಅದು ಶಿವಣ್ಣನ ಮಗು ರೀಚ್ ಆಗಿದೆ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್. ಫೋರ್ಸ್ ಇದೆ ಆ ಲುಕ್ ಅಲ್ಲಿ. ಎಲ್ಲರಿಗೂ ಸಾಮಾನ್ಯವಾಗಿ ಲಾಂಗ್ ಒಗ್ಗಲ್ಲ ಕೈಲಿದ್ದಾಗ, ಬಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಹೌದು ಸರ್, ನನಗೆ ಅದೇ ಖುಷಿ ಆಗಿದ್ದು. ಎಲ್ಲ ಚಾಕ್ಲೇಟ್ ಬಾಯ್ ಅಂತ ಇದ್ದವರು ಚಾಕ್ಲೇಟ್ ಬಾಯಲ್ಲೂ ಒಂದು ಲಾಂಗ್ ಕೊಟ್ರೆ ಅವ್ನು ಎಷ್ಟು ಕ್ರೂರಿಯಾಗಿ ಕಾಣಿಸ್ತಾನೆ ಅನ್ನೋದನ್ನ ನನ್ನ ಒಂದು ಸಿನಿಮಾ ಮುಖಾಂತರ ನೋಡ್ಬೋದು. ಮತ್ತೆ ಜೋಗಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ, ಅದೇ ಜಾಗದಲ್ಲಿ ಏನಾದ್ರು ಒಂದಷ್ಟು ಶೂಟ್ ಆಗಿದೆಯಾ? ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ ಪರಪ್ಪನ ಅಗ್ರಹಾರದಲ್ಲಿ. ಬಟ್ ತುಂಬಾ ಜನ VIP ಗಳು ಹೋದ ವರ್ಷ ಜೈಲ್ಗೆ ಹೋಗಿದ್ರಿಂದ ನಮ್ಗೆ ಶೂಟಿಂಗ್ಗೆ ಪರ್ಮಿಷನ್ ಸಿಕ್ಲಿಲ್ಲ. ಆದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ಕೊಟ್ಟಿದ್ರು, ನಾವಿನ್ನೇನು ಶೂಟಿಂಗ್ ಹೊರಡಬೇಕು ಅಷ್ಟರಲ್ಲಿ ಎಲ್ಲ ಇನ್ಸಿಡೆಂಟ್ಗಳು ಸ್ಟಾರ್ಟ್ ಆಯ್ತು. ಎಲ್ಲ ದೊಡ್ಡ VIP ಗಳೇ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದರಿಂದ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಎಕ್ಸ್ಟೀರಿಯರ್ ಮಾತ್ರ ನಾವು ಸೆಟ್ ಹಾಕಿ, ಇಂಟೀರಿಯರ್ ಎಲ್ಲ ಶಿವಮೊಗ್ಗ ಜೈಲಲ್ಲಿ ಶೂಟ್ ಮಾಡಿದ್ವಿ. ಬಟ್ ಅಷ್ಟೇ ಚೆನ್ನಾಗಿ ಬಂದಿದೆ, ನಾವೇನು ಅನ್ಕೊಂಡಿದ್ವೋ ಔಟ್ಪುಟ್ ಅದೇ ರೀತಿ ಸಿಕ್ಕಿದೆ ನಮಗೆ. ನಮಗೂ ಆಸೆ ಇತ್ತು ಜೋಗಿ ಥರ, ರಾಜ್ ಥರ ಪರಪ್ಪನ ಅಗ್ರಹಾರಲ್ಲೇ ಸೀನ್ಗಳನ್ನ ಶೂಟ್ ಮಾಡಬೇಕು, ಪರಪ್ಪನ ಅಗ್ರಹಾರನೇ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಬಟ್ ಕಾರಣಾಂತರಗಳಿಂದ ನಮಗೆ ಪರ್ಮಿಷನ್ ಸಿಕ್ಲಿಲ್ಲ.